ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿಕ ತಾಲೂಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದಿನಿ ಜೀವಕ್ಕೆ 85ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಅವಡು ಕಚ್ಚಿ, ಈಗ ಆ ಓಜಸ್ ಮದುವೆ ವಿಷಯ ನಿನಗೆ ಮುಖ್ಯನಾ ಅಥವಾ ನಿನ್ನ ಜೀವ ಕಾಪಾಡಿಕೊಳ್ಳೋದಾ ಕೇಳಿದರೆ ಅವನನ್ನೇ ಗೊಂದಲದಲ್ಲಿ ನೋಡಿ ಏನೋ ಹಂಗಂದ್ರೆ ಕೇಳ್ದ. ನೋಡು, ಓಜಸ್ ಈ ಕೇಸ್ ಗೆಲ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾನೆ. ಅವನ ಆಟ ಎಂಥದ್ದು ಅಂತ ನಿನಗೆ ಬಹುಶಃ ಗೊತ್ತಿಲ್ಲ. ಮೊದಲಿಗೆ ನಮ್ಮ ಮೇಷ್ರ ಮಗಳು ಸುಧಾನ ನೀನು ಪ್ರೀತಿಸಿ ಮದುವೆಯಾಗಿ ಅವಳನ್ನು ವೇಶ್ಯ ದಂಧೆಗೆ ಮಾರಾಟ ಮಾಡಿದ್ಯಲ್ಲ, ಈಗ ಅವಳು ಏಡ್ಸ್ ಕಾಯಿಲೆಗೆ ತುತ್ತಾಗಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಿದ್ದಾಳೆ. ಅವಳನ್ನು ಹುಡುಕಿ ಊರಿಗೆ ಕರ್ಕೊಂಡು ಬಂದು ಅವಳಿಗೆ ಓಜಸ್ ಚಿಕಿತ್ಸೆ ಕೊಡಿಸ್ತಿದ್ದಾನೆ. ಅವಳು ಸ್ವಲ್ಪ ಚೇತರಿಸ್ಕೊಂಡ್ರೂ ಸಾಕು. ಬರೋ ಬುಧವಾರ ನಿನ್ನ ಕೇಸ್ ಇದೆಯಲ್ಲ, ಆ ದಿನ ಅವಳು ಬಂದು ನಿನಗೆ ಯಾವ ಮಲ್ಟಿಪಲ್ ಪರ್ಸ್ನಾಲಿಟಿ ಕಾಯಿಲೆ ಇಲ್ಲ ಅಂತ ಹೇಳ್ತಾಳೆ. ಅವಳೊಬ್ಬಳ ಸಾಕ್ಷಿ ಸಾಲದೇ ಇದ್ದರೆ ಅಂತ ನನ್ನನ್ನು ಕಟ್ಕಟೆಯಲ್ಲಿ ನಿಲ್ಲಿಸಿ ಇವನು ಆಶ್ರಮದಲ್ಲಿ ನಿನ್ನ ಜೊತೆಗೆ ಇದ್ದವನಲ್ವಾ ಅಂತ ಕೇಳಿದ್ರೆ ನಾನು ಹೌದು, ಇವನು ಯಾವ ಮಹಿಮ್ ಬಾಜ್ವಾ ಅಲ್ಲ, ಬದಲಿಗೆ ನಮ್ಮೂರಿನ ಆಶ್ರಮದಲ್ಲಿ ನನ್ನ ಜೊತೆಗಿದ್ದ ಚಂದ್ರಕಾಂತ್ ಮಿತ್ರ ಅಂತ ಹೇಳಲೇಬೇಕು. ನೋಡು ಮಿತ್ರ, ಓಜಸ್ ಹಾಗೆ ಅವನ ಹೆಂಡತಿ ಆರುಷಿ ನಿನ್ನ ಹಾಗೇನೆ ಅತಿ ಬುದ್ಧಿವಂತರು. ಅದಕ್ಕೆ ನನ್ನ ಮಗಳು ಬೆಳ್ಳಿನ ಎಲ್ಲೋ ಬಚ್ಚಿಟ್ಟು ನೀನು ಸತ್ಯ ಹೇಳಿದ್ರೆ ಮಾತ್ರನೇ ನಿನ್ನ ಮಗಳು ಮನೆ ಸೇರ್ತಾಳೆ ಅಂತ ಧಮಕಿ ಹಾಕಿದ್ದಾರೆ. ಆರುಷಿ ಹೆಣ್ಣಾದರೂ ಅವಳಲ್ಲಿ ಕರುಣೆ ಇಲ್ಲ ಕಣೋ. ಇನ್ನು ಓಜಸ್ ಅವನು ಒಂಥರ ರಾಕ್ಷಸ. ಅದಕ್ಕೆ ನನಗೆ ಕೋರ್ಟ್ನಲ್ಲಿ ನಿನ್ನ ವಿರುದ್ಧ ಸಾಕ್ಷಿ ಹೇಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅಷ್ಟೇ ಅಲ್ಲ, ನಮ್ಮಿಬ್ಬರ ಬ್ಯಾಂಕ್ ಖಾತೆಗಳು ಕೂಡ ಸೀಸ್ ಆಗಿದೆ. ಹೇಳಿದ್ದೇ ತಡ. ಮಿತ್ರ ಕೋಪದಲ್ಲಿ ಸಿಂಹನ ಕೊರಳ ಪಟ್ಟಿ ಹಿಡಿದು 5 ವರ್ಷದಿಂದ ಅದೆಷ್ಟು ಆಟಗಳನ್ನಾಡಿಲ್ಲ ನಾನು. ಅದು ಹೇಗೋ ನಮ್ಮೆಲ್ಲ ಸೀಕ್ರೆಟ್ ಹೊರಗೆ ಬಂತು ಅಬ್ಬರಿಸಿದ್ರೆ ಅವನ ಕೈ ಸರಿಸಿ ಇದಕ್ಕೆಲ್ಲ ಕೂತು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ನೋಡು ಮಿತ್ರ, ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಬುಧವಾರ ಕೋರ್ಟ್ನಲ್ಲಿ ಏನಾದರೂ ಆಗಲಿ, ಜಡ್ಜ್ ಏನು ಅವತ್ತೇ ಆರ್ಡರ್ ಪಾಸ್ ಮಾಡಲ್ಲ. ನಿನ್ನ ವಿರುದ್ಧ ಸಾಕ್ಷಿ ಸಿಕ್ಕಿದ್ರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ ಮತ್ತೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಹಾಗಾಗಿ ಮೊಕದ್ದಮೆಯ ನಂತರ ನಾವು ಕೋರ್ಟ್ನಿಂದ ಇದೇ ಕಾರಾಗೃಹಕ್ಕೆ ವಾಪಸ್ ಬರ್ತೀವಿ ಅಲ್ವಾ. ಆಗ ಬರುವಾಗ ದಾರಿಯಲ್ಲಿ ಪೊಲೀಸ್ ಜೀಪ್ನ ನನ್ನ ನಂಬಿಕಸ್ಥ ಆಳು ಅಡ್ಡಗಟ್ಟಿ ನಿನ್ನನ್ನು ಒಂದು ಸೇಫ್ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ನೀನು ಮಾನಸಿಕ ರೋಗಿ ಅಂತ ಸಾಬೀತಾದ ಮೇಲೆ ನೀನು ಹೇಗೆ ಓಡಿ ಹೋಗುವ ಪ್ಲ್ಯಾನ್ ಮಾಡಿಕೊಂಡಿದ್ದೆ ತಾನೇ. ಆದರೆ ಓಜಸ್ ಆರುಷಿ ಯಾವುದೇ ಕಾರಣಕ್ಕೂ ನಿನ್ನಲ್ಲಿ ಮಲ್ಟಿಪಲ್ ಪರ್ಸ್ನಾಲಿಟಿ ಕಾಯಿಲೆ ಇಲ್ಲ ಅಂತ ಸಾಬೀತುಪಡಿಸಲು ಟ್ರೈ ಮಾಡ್ತಾರೆ. ಅದಕ್ಕೆ ಪ್ಲೀಸ್ ನೀನೀಗ ನಾನು ಹೇಳಿದಾಗೆ ಕೇಳು. ಸೀನಪ್ಪ ನಿನ್ನನ್ನು ಒಂದು ಸೇಫ್ ಜಾಗಕ್ಕೆ ಕರೆದುಕೊಂಡು ಹೋದ್ಮೇಲೆ ನೀನು ಅಲ್ಲೇ 1 ವಾರ ಇಲ್ಲ 10 ದಿನ ರೆಸ್ಟ್ ಮಾಡು. ಪೊಲೀಸ್ನವರ ಹುಡುಕಾಟದ ಬಿಸಿ ತಣ್ಣಗಾದ ಮೇಲೆ ಸೀನಪ್ಪ ಒಂದು ಕಾರ್ ತಂದು ಮನೆ ಮುಂದೆ ನಿಲ್ಲಿಸ್ತಾನೆ. ನೀನು ಉಳಿದುಕೊಂಡಿರುವ ಜಾಗದಲ್ಲಿ 20 ಲಕ್ಷ ಹಣ ಇಟ್ಟಿದ್ದೀನಿ. ಅದರ ಜೊತೆಗೆ ಆದಷ್ಟು ಬೇಗ ಹೊರ ರಾಜ್ಯಕ್ಕೆ ಪರಾರಿಯಾಗಿಬಿಡು. ಹಾಗೆ ಕ್ಷಮೆ ಇರಲಿ, ನಾನು ನಿನ್ನ ಜೊತೆ ಬರೋಕ್ಕಾಗಲ್ಲ ಮಿತ್ರ. ನನ್ನ ಮಗಳ ಜೀವ ನನಗೆ ಮುಖ್ಯ ಹೇಳಿದರೆ ಕುಹಕ ನಗು ಬೀರಿ, ನೋಡು ಸಿಂಹ, ನಾನೊಬ್ಬನೇ ಪರಾರಿ ಆದರೆ ಪೊಲೀಸ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅವರು ಕೊಡೋ 3rd ಡಿಗ್ರಿ ಟ್ರೀಟ್ಮೆಂಟ್ನ ನೀನು ಸಹಿಸೋಕ್ಕಾಗದೆ ನಾನು ಇರುವ ಜಾಗದ ಡೀಟೇಲ್ಸ್ ಬಾಯಿ ಬಿಟ್ಟರೆ ಕಷ್ಟ. ಅದಕ್ಕೆ ನನ್ನ ಜೊತೆಗೆ ನೀನು ತೆಪ್ಪಗೆ ಅದ್ಯಾವುದೋ ಸೇಫ್ ಜಾಗ ಅಂದ್ಯಲ್ಲ, ಅಲ್ಲಿಗೆ ಬಂದುಬಿಡು. ನಾನು ನೀನು ಅಲ್ಲಿಂದ ಬೇರೆ ಊರಿಗೆ ಹೋಗಿ ಸೆಟಲ್ ಆಗಿ ಬೇರೆ ಹೊಸ ಕೆಲಸ ಶುರು ಮಾಡೋಣ. ನನ್ನ ಹತ್ರ ಬುದ್ಧಿ ಇದೆ, ನಿನ್ನ ಹತ್ರ ಬಲ ಇದೆ, ಹಾಗೆ ಇನ್ನೂ ವಯಸ್ಸಿದೆ. ನೋಡ್ತಾ ಇರು, ಇನ್ನು 5 ವರ್ಷದಲ್ಲಿ ಕಳೆದುಕೊಂಡದ್ದಕ್ಕಿಂತ 2 ಪಟ್ಟು ಸಂಪಾದನೆ ಮಾಡಬಹುದು ಹೇಳ್ದ. ಆದರೆ ನನ್ನ ಮಗಳು ಓಜಸ್ ಅವಳಿಗೆ ಏನಾದರೂ ಮಾಡಿಬಿಟ್ರೆ ಆತಂಕದ ಮುಖ ಮಾಡಿ ಕೇಳಿದಾಗ, ಅಯ್ಯೋ ಒಳ್ಳೆ ಮಗಳ ಜಪ ಆಯ್ತಲ್ಲೋ ನಿಂದು. ನೋಡು, ಆಪರ್ಚುನಿಟಿ ಸಿಕ್ಕಿದಾಗ ಮೊದಲು ತಪ್ಪಿಸಿಕೊಳ್ಳೋದನ್ನು ನೋಡೋಣ. ಇನ್ನೂ ವಯಸ್ಸಿದೆ, ಮುಂದೆ ಇನ್ನೂ ದೊಡ್ಡ ಜೀವನ ಇದೆ. ನೀನು ಮನಸ್ಸು ಮಾಡಿದರೆ ಆ ನನ್ನ ತಂಗಿ ಸತ್ಯಭಾಮಗಿಂತ 100 ಪಟ್ಟು ಚೆನ್ನಾಗಿರೋ ಹುಡುಗಿಯರನ್ನು ನಾನೇ ಹುಡುಕಿ ಕೊಡ್ತೀನಿ. ಒಂದೇನು 10 ಮಕ್ಕಳನ್ನು ಎತ್ಕೊಂಡು ಖುಷಿಯಾಗಿರು ಹೇಳ್ದ. ತನ್ನ ಮಿತ್ರನ ಮಾತು ಕೇಳಿ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿದ ಸಿಂಹ ಕೋಪಕ್ಕೆ ಈಗಲೇ ಅವನನ್ನು ಕೊಂದು ಬಿಡುತ್ತಿದ್ದನೇನು. ಆದರೆ ಇವನ ನೀಚ ಮನಸ್ಥಿತಿಗೆ ಇಂತಹ ಸಾಧಾರಣ ಸಾವು ಸಿಗಬಾರದು. ಆರುಷಿ ತಂದೆಯ ಕಣ್ಣೀರು, ಸುಧಾ ನರಳಾಟ ಕಣ್ಣಿಗೆ ಕಟ್ಟಿದಂತೆ ಇರುವುದರ ಜೊತೆಗೆ ತನ್ನ ಮಗಳು ಬೆಳ್ಳಿ ಬಗ್ಗೆ ಹಗುರವಾಗಿ ಮಾತನಾಡಿದ ರೀತಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದ ಸಿಂಹ
ಚಂದ್ರಕಾಂತ್ ಹೇಳಿದ ಮಾತಿಗೆಲ್ಲ ತಲೆ ಆಡಿಸುತ್ತಾ ಒಪ್ಪಿಗೆ ಸೂಚಿಸಿದ. ತನ್ನ ಮಡದಿ ಮಗು ಅಲ್ಲದೆ ಅಪ್ಪ ಅಮ್ಮ ಅತ್ತೆ ಮಾವ ಅಣ್ಣನ ಜೊತೆಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರುವ ಓಜಸ್ ಮರುದಿನ ಇರುವ ಕೋರ್ಟ್ ಕೇಸ್ ಬಗ್ಗೆ ಮಾತನಾಡಿದರೆ ಎಲ್ರಿಗೂ ಬೇಸರ ಆಗುತ್ತದೆ ಎಂದು ದಾರಿಯುದ್ದಕ್ಕೂ ಮಂದಾರ ಅತ್ತಿಗೆಯ ಬಗ್ಗೆಯೇ ಮಾತನಾಡ್ತಾ ಇದ್ದವನು ಅವರ ಮುಂದಿನ ಭವಿಷ್ಯ ಹೇಗೆ ಅಂತ ಆರುಷಿ ಬಳಿ ಪ್ರಶ್ನೆ ಕೇಳಿದಾಗ, ನೋಡಿ ಚಂದ್ರ, ನೀವೇನೇ ತೀರ್ಮಾನ ತಗೊಳ್ಳೋದಿದ್ರು ಅಕ್ಕನ ಹತ್ರ ಒಂದು ಮಾತು ಕೇಳಿ ಆಮೇಲೆ ಮುಂದುವರಿಯಿರಿ ಹೇಳಿದರೆ. ನಂಜಪ್ಪನವರು ನಗುತ್ತಾ, ನನ್ನ ಸೊಸೆ ಹೇಳಿದ್ದು ಅರ್ಥ ಆಯ್ತಾ? ನೀನು ಹೇಳ್ದೆ ಕೇಳದೆ ಇವಳ ಕತ್ತಿಗೆ ಮಾಂಗಲ್ಯ ತೊಡಿಸಿದ ಹಾಗೆ ಹತ್ತಿಗೆ ವಿಷಯದಲ್ಲೂ ಏನಾದರೂ ಎಡವಟ್ಟು ಮಾಡಬೇಡ ಅಂತ ಹೇಳ್ತಾ ಇದ್ದಾಳೆ ಅಲ್ವಮ್ಮ ಆರುಷಿ ಕೇಳಿದ್ರೆ. ನಸು ನಕ್ಕು, ಹಾಗೇನಿಲ್ಲ ಮಾವ, ನಿಜ ಹೇಳಬೇಕಂದ್ರೆ ಚಂದ್ರ ಹಾಗೆ ಅವತ್ತು ಮಾಡಿದ್ದಕ್ಕೆ ನಾನು ಜೀವನ ಪರ್ಯಂತ ಇವರಿಗೆ ಆಭಾರಿ ಹೇಳಿದ್ಲು. ಅಂತೂ ದಾರಿಯುದ್ದಕ್ಕೂ ಮನೆಯವರ ಬಗ್ಗೆ ಮುಂದಿನ ಬದುಕಿನ ಬಗ್ಗೆ ಚರ್ಚೆ ನಡೆದೇ ಇತ್ತು. ಆದರೆ ಚಿಂಟು ಮಾತ್ರ ಒಂದು ಮಾತಾಡದೆ ಸುಮ್ಮನೆ ಇರುವ ರೀತಿಗೆ ಆರುಷಿ ಮಗನ ಕೆನ್ನೆಗೆ ಮುತ್ತಿಟ್ಟು, ನನ್ನ ಚಿಂಟು ಮರಿಗೆ ಏನಾಯಿತು, ಯಾಕೆ ಸಪ್ಪಗಿದ್ದಾನೆ ಕೇಳಿದ್ರೆ, ನನ್ನ ಪುಟ್ಟತ್ತೆ ಪಾರಿಜಾತ ನನ್ನ ಜೊತೆ ಬರಲ್ಲ ಅಂತ ಹೇಳಿ ತೋಟದ ಮನೆಗೆ ಹೋದರು. ಅಲ್ಲಿ ಅವ್ರ ಅಮ್ಮ ಆಮೇಲೆ ತಮ್ಮ ಇದ್ದಾನೆ. ಪುಟ್ಟತ್ತೆ ತಮ್ಮ ಇನ್ನೂ ಸ್ಮಾಲ್ ಅಂತೆ. ಆಮೇಲೆ ಬೆಳ್ಳಿ ಅಮ್ಮ ಹೊತ್ತೆಯಲ್ಲಿ ಸಹ ಸ್ಮಾಲ್ ಪಾಪ ಇದೆಯಂತೆ. ಪಪ್ಪಾಗೆ ಸಹ 2 ಅಣ್ಣ ಮತ್ತು ತಂಗಿ ಇದ್ದಾರೆ. ಅಜ್ಜಿ ಹೇಳಿದ ಕಥೆನಲ್ಲಿ ಕೌಡ್ 100% ಪೀಪಲ್ ಇದ್ದರೆ ಪಾಂಡವ 5 ಪೀಪಲ್, ಆದರೆ ನೀನು ಬರೀ 1 ಇದೆಯಾ. ಹಾಗೆ ನಾನು ಬರೀ 1 ಇದ್ದೀನಿ. ನನಗೆ 1 ಇರೋಕ್ಕೆ ಇಷ್ಟ ಇಲ್ಲ ಅಮ್ಮ. ಅವತ್ತು ಅಜ್ಜಿ ಕೂಡ ಹೇಳಿದ್ರು, ನಿನಗೆ ತಮ್ಮ ತಂಗಿ ಪಾಪ ಇದ್ದರೆ ಫ್ರೆಂಡ್ಸ್ ಬೇಕಾಗಲ್ಲ ಅಂತ. ಆದರೆ ಅವತ್ತು ಪಪ್ಪಗೆ ನಾನು ತಮ್ಮ ತಂಗಿ ಬೇಕು ಅಂತ ಕೇಳಿದ್ರೆ ಅಮ್ಮ ಬೈತಲೇ, ಆಮೇಲೆ ಕೇಳೋಣ ಈಗ ಬೇಡ ಅಂತ ಹೇಳಿದ್ರು. ಯಾಕೆ ಬೈತ್ಯ, ಪಾಪ ಅಲ್ಲ ನನ್ನ ತಮ್ಮ ತಂಗಿ, ಎಷ್ಟು ದಿನ ನಿನ್ನ ತಮ್ಮಿನಲ್ಲೇ ಇರಬೇಕು, ಅವರಿಗೂ ಬೋರ್ ಆಗಲ್ವಾ. ಮಗು ಮಾತು ಕೇಳಿ ಆರುಷಿ ಶಾಕ್ನಲ್ಲಿ ಸುಮ್ಮನೆ ಉಳಿದು ಬಿಟ್ಟರೆ ನಂಜಪ್ಪನವರು ಇದೆಲ್ಲ ತಮ್ಮ ಮಡದಿಯ ಕಿತಾಪತಿಯೇ ಎಂಬ ಸೂಕ್ಷ್ಮ ಅರ್ಥ ಮಾಡಿಕೊಂಡು ಮನದಲ್ಲೇ ಇವಳು ಯಾಕೆ ಹೀಗೆ ಮಕ್ಕಳ ಮೇಲೆ ಒತ್ತಡ ಹಾಕ್ತಾ ಇದ್ದಾಳೆ ಅಂತ ಗೊಣಗಿದ್ರೆ, ಜಲಜ ಅವರು ತಮ್ಮ ಮಗಳ ಮನಸ್ಸನ್ನು ಬೀಗರು ಅರ್ಥ ಮಾಡಿಕೊಳ್ಳುತ್ತಲೇ ಇಲ್ಲವಲ್ಲ ಅಂತ ಬೇಸರಪಟ್ಟರು. ಆದರೆ ಕುಮಾರ್ ಅವರಿಗೆ ಮಗಳು ಅಳಿಯನ ವಿಷಯದಲ್ಲಿ ಎಲ್ಲವೂ ಸರಿ ಇದೆ ಅನ್ನೋ ನಂಬಿಕೆ ಇರುವ ಕಾರಣ ಈ ವಿಷಯದ ಬಗ್ಗೆ ಹೆಚ್ಚಿಗೆ ಆಲೋಚನೆ ಮಾಡೋಕೆ ಹೋಗದೆ ಚಿಂಟುನ ತಮ್ಮ ಮಡಿಲಿಗೆ ಕರೆದುಕೊಂಡು ಕಿಟಕಿ ಹೊರಗೆ ಏನನ್ನೋ ತೋರಿಸುತ್ತಾ ಅವನ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನ ಪಡ್ತಿದ್ರು. ಆದರೆ ಕಾರ್ ಡ್ರೈವ್ ಮಾಡ್ತಿದ್ದ ಮಹೇಂದ್ರ ಮಾತ್ರ ಮುಸಿ ಮುಸಿ ನಗ್ತಿದ್ರೆ ಕಾರಿನ ಕೊನೆಯ ರೋನಲ್ಲಿ ಮಡದಿ ಜೊತೆಗೆ ಕುಳಿತಿದ್ದ ಓಜಸ್, ನಾವು ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು ಅಂತ ಊರಿಗೆ ಹೊರಟಿದ್ದ ದಿನ ಚಿಂಟು ಅವನಿಗೆ ತಮ್ಮ ತಂಗಿ ಬೇಕು ಅಂತ ಕೇಳಿದ್ದ. ಆಗ ನಾವಿಬ್ಬರು ಇನ್ನೂ ಇಷ್ಟು ಮುಂದುವರೆದಿರಲಿಲ್ಲ ಅಲ್ವಾ. ಅದಕ್ಕೆ ಅವನಿಗೆ ಅಮ್ಮ ಬೈತಾಳೆ ಸುಮ್ಮನೆ ಇರು ಅಂತ ಹೇಳಿದ್ದೆ. ಆದರೆ ಈಗ ನಮ್ಮ ಚಿಂಟುಗೆ ಒಂದು ಚಿಂಟಿ ಬೇಕು ಅನ್ನೋ ನನ್ನ ಕೋರಿಕೆಯೂ ಹೌದು ಹೇಳಿದರೆ ಅವನ ಮಾತಿಗೆ ಆರುಷಿ ನಾಚಿಕೆಯಲ್ಲಿ ತಲೆ ಬಾಗಿಸಿ, ನಾಳೆ ಕೋರ್ಟ್ ಕೇಸ್ ಒಂದು ಮುಗೀಲಿ, ಆಮೇಲೆ ನಾವು ಕೂತು ನಿಮ್ಮ ಚಿಂಟಿ ಬಗ್ಗೆ ಪ್ಲ್ಯಾನ್ ಮಾಡೋಣ ಆಯಿತಾ ಹೇಳಿದ್ರೆ ತುಂಟ ನಗು ಬೀರಿ, ಓಕೆ ಮಿಸಸ್ ಚಂದ್ರ, ಆದರೆ ಚಿಂಟಿಗೆ ಮೊದಲು ನಮ್ಮ ಮಧುಚಂದ್ರದ ಬಗ್ಗೆ ಯೋಚನೆ ಮಾಡೋಣ ಆಯಿತಾ ಎಂದು ಹೇಳಿ ಅವಳ ಭುಜ ಬಳಸಿ ತನ್ನ ಮಡದಿಯನ್ನು ಎದೆಗಾನಿಸಿಕೊಂಡು ಕೂತ ಓಜಸ್ ತನ್ನ ಭವಿಷ್ಯ ನೆನೆದು ಹರ್ಷಿಸುತ್ತಾ ಇತ್ತು. ಬೆಂಗಳೂರು ತಲುಪಿದ ನಂತರ ಡಿನ್ನರ್ ಮುಗಿಸಿ ಮಲಗಿದರೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ್ದ ಓಜಸ್ಗೆ ನಾಳೆ ತಾನು ಪ್ಲ್ಯಾನ್ ಮಾಡಿದ ರೀತಿಯಲ್ಲೇ ಎಲ್ಲ ಕೆಲಸ ಸಕ್ಸಸ್ ಆಗಿಬಿಟ್ರೆ ಸಾಕು ಅನ್ನೋ ಚಿಂತೆಗೆ ಮನಸ್ಸಿನ ತುಂಬ ತುಂಬಿಕೊಂಡಿತ್ತು. ಬೆಳಗ್ಗೆ ಮನೆಯವರೆಲ್ಲ ಕಾಫಿ ಕೊಡುತ್ತಾ ಇದ್ದ ಆರುಷಿ ಗಂಡನ ಮಂಕಾದ ಮುಖ ಕಂಡು, ಏನಾಯಿತು ಚಂದ್ರ, ಕೊಂಚ ಗಾಬರಿಗೆ ಬಿದ್ದವಳು ಅವನ ಮುಂದಲೇ ಸವರಿ ಹಣೆ ಮುಟ್ಟಿ ಅವನು ಆರಾಮಾಗಿದ್ದಾನ ಅಂತ ಪರೀಕ್ಷಿಸಿದ ರೀತಿಯನ್ನು ಈಗ ತಾನೇ ರೂಮ್ ಒಳಗೆ ಬಂದು ಶಾರದಾ ಅವರನ್ನು ಕಂಡು ಹರ್ಷಿಸಿದ್ಲು. ಸೊಸೆ ಇಷ್ಟರ ಮಟ್ಟಿಗೆ ಮಗನನ್ನು ಕಾಳಜಿ ಮಾಡ್ತಾ ಇರುವಾಗ ತಮಗೆ ಅವನ ಭವಿಷ್ಯದ ಚಿಂತೆ ಮಾಡುವ ಅಗತ್ಯ ಏನಿದೆ? ಮನಸ್ಸಿಗೆ ನಿರಾಳವಾಯಿತು. ತಾವು ಬಂದ ಕೆಲಸವನ್ನೇ ಮರೆತಂತೆ ರೂಮ್ ಹೊರಗೆ ನಡೆದ ಶಾರದಾ ಅವರಿಗೆ ಬೇಗ ತಯಾರಾಗಲು ತಿಳಿಸಿದ ನಂಜಪ್ಪನವರು ಅಪಾರ್ಟ್ಮೆಂಟ್ನಲ್ಲಿರುವ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ರು. ಆರುಷಿ ಮತ್ತು ಓಜಸ್ ಕೋರ್ಟ್ಗೆ ಹೋಗಬೇಕೆಂದು ರೆಡಿ ಆಗ್ತಿದ್ರೆ ಮನೆಯವರೆಲ್ಲ ಮಗು ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬಂದರು.
ಏನಾಯಿತು ಚಂದ್ರ, ತುಂಬ ಮಂಕ ಕಾಣ್ತಾ ಇದ್ದೀರಾ? ಇಷ್ಟೊಂದು ಆತಂಕ ಪಡುವಂಥದ್ದು ಏನಾಗಿದೆ? ಅವನ ಶರ್ಟ್ ಗುಂಡಿಗಳನ್ನು ತಾನೇ ಬಂಧಿಸುತ್ತಾ ಪ್ರಶ್ನೆ ಮಾಡಿದ್ಲು. ಆ ಮಿತ್ರನ ವಿಷಯ ಬಿಟ್ಟರೆ ಇನ್ಯಾವ ಟೆನ್ಷನ್ ಇದೆ ಹೇಳು ನಮ್ಮ ಲೈಫ್ನಲ್ಲಿ? ಕೇಳಿದ್ರೆ ನಸುನಕ್ಕು ಅವನನ್ನು ಲಘುವಾಗಿ ತಬ್ಬಿದವಳು, ಏನೇ ಇದ್ರೂ ನಾವು ಒಟ್ಟಿಗೆ ನಿಂತು ಎದುರಾಗುವ ಕಷ್ಟಗಳನ್ನು ಎದುರಿಸಲು ತಯಾರಿರುವಾಗ ಹೀಗೆ ಆತಂಕ ಪಡುವ ಅಗತ್ಯ ಏನಿದೆ? ಎಲ್ಲವನ್ನೂ ದೇವರ ಮೇಲೆ ಭಾರ ಹಾಕಬೇಡಿ. ಅವನು ತೋರಿಸಿದ ದಾರಿಯಲ್ಲೇ ನಡೆದುಕೊಂಡು ಹೋಗೋಣ. ನನ್ನ ಮನಸ್ಸು ಹೇಳ್ತಾ ಇದೆ ಎಲ್ಲವೂ ಸುಸೂತ್ರವಾಗಿ ನಮ್ಮ ಪ್ಲ್ಯಾನ್ ಪ್ರಕಾರವೇ ನಡೆಯುತ್ತೆ ಅಂತ ಹೇಳಿ ಅವನ ಎದೆಯ ಮೇಲೆ ಪುಟ್ಟ ಮುತ್ತಿಟ್ಟಳು. ಇದು ಭಯಾನೂ ಆತಂಕನೂ ಅಲ್ಲ ಅರು, ಆ ಸಿಂಹನ ಮೇಲಿರುವ ಅನುಮಾನವಷ್ಟೇ. ಏನಾದರೂ ಅವನು ನಮಗೆ ಡಬಲ್ ಕ್ರಾಸ್ ಮಾಡಿ ಮೋಸ ಮಾಡಿಬಿಟ್ರೆ ಆಗ ನಮ್ಮ ಪ್ಲ್ಯಾನ್ ಪ್ರಕಾರ ಯಾವುದೇ ಕೆಲಸ ಆಗಲ್ಲ ಅಂತ ತನ್ನ ಆತಂಕಕ್ಕೆ ಕಾರಣ ಹೇಳಿದಾಗ ತನ್ನ ಇನಿಯನ ಕೊರಳ ತಬ್ಬಿ, ನಿಮ್ಮ ಭಾವ ಸಿಂಹ ಮೋಸಗಾರ, ನಯವಂಚಕ ಇರಬಹುದು, ಆದರೆ ಗಂಡನಾಗಿ ತಂದೆಯಾಗಿ ಅವನು ಯಾವತ್ತೂ ಸತ್ಯ ಬೆಳ್ಳಿಗೆ ಮೋಸ ಮಾಡಿದವನಲ್ಲ. ಇಷ್ಟು ದಿನ ಗೆಳೆಯನಿಗಾಗಿ ಆ ದುಷ್ಟನಿಗೆ ಸಹಾಯ ಮಾಡಿದ್ರೆ, ಆದರೆ ಈಗ ತಂದೆಯಾಗಿ ಸಿಂಹ ಯಾವುದೇ ಕಾರಣಕ್ಕೂ ಆ ದುಷ್ಟನ ಪರ ನಿಲ್ಲುವುದಿಲ್ಲ. ಆ ಗ್ಯಾರಂಟಿ ನನಗಿದೆ, ನೀವು ಚಿಂತೆ ಮಾಡಬೇಡಿ ಹೇಳಿದ್ಲು. ದೇವರ ಮನೆಯಲ್ಲಿ ದೀಪ ಬೆಳಗಿ ದುಷ್ಟರ ಸಂಹಾರವಾಗಲಿ ಎಂದು ಮನದಲ್ಲೇ ಬೇಡಿಕೆ ಇಟ್ಟಳು ಆರುಷಿ. ತಿಂಡಿಯ ನಂತರ ಆರುಷಿ ಓಜಸ್ ಜೊತೆಗೆ ಮಹೇಂದ್ರ, ನಂಜಪ್ಪ ಹಾಗೆ ಕುಮಾರ್ ಅವರು ಸಹ ಕೋರ್ಟ್ಗೆ ತೆರಳಿದರು. ಪ್ರಾಸಿಕ್ಯೂಷನ್ ವಾದ ಮಂಡಿಸುತ್ತಾ ಇಂದಿರಾ ದೇವಾಂಶ್ ಅವರು ಇಲ್ಲಿರುವ ಮಹಿಮ್, ವಿಜಯ್, ಡಾರ್ವಿನ್, ಮಾನಸ್ ಹೀಗೆ ಇನ್ನು ಹಲವಾರು ವೇಷ ಧರಿಸಿ ಹಲವಾರು ಹೆಸರುಗಳಿಂದ ಅದೆಷ್ಟು ಹೆಣ್ಣುಮಕ್ಕಳಿಗೆ ಮೋಸ ಮಾಡಿರುವ ವ್ಯಕ್ತಿ, ಮೂಲತಃ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದವನು ಎಂದು ಇವನ ಬಾಲ್ಯದಲ್ಲಿ ಶಾಲೆಯಲ್ಲಿ ಕೊಟ್ಟಿದ್ದ ಅತಿ ಬುದ್ಧಿವಂತ ಜೀನಸ್ ಕಿಡ್ ಅನ್ನುವ ಪ್ರಮಾಣ ಪತ್ರಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಇವನ ನಿಜವಾದ ಹೆಸರು ಚಂದ್ರಕಾಂತ್ ಅಂತ ಹೇಳಿದ್ರು. ತಮ್ಮ ಮಾತಿಗೆ ಪುಷ್ಟಿ ಕೊಡಲು ಇವನ ಜೊತೆಗೆ ಆಶ್ರಮದಲ್ಲಿ ರೂಮ್ಮೇಟ್ ಆಗಿದ್ದ ಅಭಯ್ ಸಿಂಹ ಅವರನ್ನು ಕರೆಸಿ ವಿಚಾರಣೆ ಮಾಡಲು ಅನುಮತಿ ಕೋರಿದ್ರು. ಪರ್ಮಿಷನ್ ಗ್ರ್ಯಾಂಟೆಡ್. ನ್ಯಾಯಾಧೀಶರು ಅನುಮತಿ ಕೊಡುತ್ತಲೇ ಕಟಕಟೆಗೆ ಬಂದು ನಿಂತ ಸಿಂಹ ತನ್ನೆದುರಿಗೆ ಇರುವ ಈ ಚಂದ್ರಕಾಂತ್ ಮಿತ್ರ ಇಲ್ಲಿಯವರೆಗೂ ಮಾಡಿರುವ ಅದೆಷ್ಟೋ ಅಪರಾಧಗಳಲ್ಲಿ ತಾನು ಸಹ ಸಣ್ಣದಾಗಿ ಆದರೂ ಭಾಗಿಯಾಗಿರುವುದು ವಿಷಾದಕರ ಸಂಗತಿ. ಹಾಗಾಗಿ ಅವನ ಬಗ್ಗೆ ತನಗೆ ತಿಳಿದಿರುವ ಎಲ್ಲ ವಿಷಯಗಳನ್ನೆಲ್ಲ ಹೇಳಿ ಈ ಕೇಸ್ನಲ್ಲಿ ನಾನು ಅಪ್ರೂವರ್ ಆಗ್ತಿರುವೆ ಎಂದು ಹೇಳಿದ. ಓಜಸ್ ಹಾಗೆ ಪೊಲೀಸರ ಕಣ್ಣು ತಪ್ಪಿಸಿ ಇಂದು ಸಂಜೆ ನಾವಿಬ್ಬರು ಪರಾರಿ ಆಗ್ತಾ ಇದ್ದೀವಿ. ಹಾಗಾಗಿ ಸಿಂಹ ತನ್ನ ಬಗ್ಗೆ ಮೇಲ್ಮೇಲೆ ಏನೋ ಒಂದೆರಡು ವಿಷಯಗಳನ್ನು ಹೇಳಬಹುದು ಎಂದೆಣಿಸಿದ್ದ ಮಿತ್ರನಿಗೆ ಆಘಾತವಾಗಿತ್ತು. ಯಾಕಂದರೆ ಬಾಲ್ಯದಿಂದ ಹಿಡಿದು ಹಿಂದಿನ ದಿನ ಇವರಿಬ್ಬರ ನಡೆದ ಮಾತುಕತೆಗಳವರೆಗೂ ಒಂದು ಸಣ್ಣ ಅಂಶವನ್ನು ಬಿಡದೆ ಎಲ್ಲವನ್ನು ನ್ಯಾಯಾಧೀಶರ ಮುಂದೆ ಬಾಯಿಪಾಠ ಮಾಡಿದಂತೆ ಹೇಳಿದ ಸಿಂಹ ತನ್ನ ಗೆಳೆಯನ ಪ್ರತಿ ನಡೆನುಡಿ, ಅವನ ಹುಚ್ಚುತನದ ಬಗ್ಗೆ, ಬುದ್ಧಿವಂತಿಕೆ ಇದ್ದರೂ ಅದನ್ನೆಲ್ಲ ಅಡ್ಡದಾರಿಯಲ್ಲೇ ಉಪಯೋಗಿಸುತ್ತಾ ಇದ್ದ ರೀತಿ ಅಷ್ಟೇ ಅಲ್ಲ, ಅವನಿಗೆ ಯಾರಾದರೂ ಯಾವುದೇ ವಿಷಯಕ್ಕೆ ನೋವು ಅಂದರೆ ಹುಚ್ಚು ಕೆರಳುತ್ತಾ ಇದ್ದ ರೀತಿ, ಚಿಕ್ಕ ವಯಸ್ಸಿನಲ್ಲೇ ಇದ್ದಂತಹ ಹಣದ ಮೇಲಿನ ವ್ಯಾಮೋಹ, ಹಾಗೆ ಆ ಹಣ ಗಳಿಸಲು ಹೇಳುತ್ತಿದ್ದ ಸುಳ್ಳುಗಳು, ಹೆಣ್ಣು ಮಕ್ಕಳ ತಂದೆ ತಾಯಿಯನ್ನು ಒಲಿಸಿಕೊಳ್ಳಲು ಅವನು ಲೀಲಾಜಾಲವಾಗಿ ಪೋಣಿಸುತ್ತಿದ್ದ ಸುಳ್ಳುಗಳು, ಹೀಗೆ ಸಣ್ಣ ಪುಟ್ಟ ವಿಚಾರಗಳನ್ನು ಬಿಡದೆ ವಿಸ್ತಾರವಾಗಿ ಚಂದ್ರಕಾಂತ್ ಮಿತ್ರನ ಬಗ್ಗೆ ಎಲ್ಲ ಸತ್ಯವನ್ನು ನ್ಯಾಯಾಧೀಶರ ಮುಂದೆ ಸಹ ತೆರೆದಿಟ್ಟ ರೀತಿಗೆ ಕ್ಷಣ ಕೋರ್ಟ್ ಹಾಲ್ನಲ್ಲಿದ್ದವರೆಲ್ಲ ದಂಗಾದರು. ಆಕರ್ಷಕ ಕಂದು ಬಣ್ಣದ ಕಂಗಳು, ತಲೆ ತುಂಬ ರೇಷ್ಮೆಯಂತಹ ಕೂದಲು, ಹಾಲ್ಬಿಳುಪಿನ ಮೈಬಣ್ಣ, ನಕ್ಕಾಗಿ ಎರಡು ಕೆನ್ನೆಗಳ ಮೇಲೆ ಬೀಳುವ ಗುಳಿಯಂತೂ ಮೇಲ್ನೋಟಕ್ಕೆ ಸಭ್ಯನಂತೆ ಕಾಣುವ ಈ ಹುಡುಗನ ಹಿಂದೆ ಇಂತಹ ಒಂದು ಕರಾಳ ಸತ್ಯ ಇದೆ ಅಂದರೆ ಯಾರಾದರೂ ದಂಗಾಗಲೇಬೇಕು. ಪ್ರಾಸಿಕ್ಯೂಷನ್ ಲಾಯರ್ ಸಿಂಹನ ಹೇಳಿಕೆಗಳನ್ನೆಲ್ಲ ಪಾಯಿಂಟ್ ಮಾಡಿಕೊಳ್ಳಲು ಜಡ್ಜ್ ಸಾಹೇಬರಿಗೆ ತಿಳಿಸಿದರು. ನಂತರ ಎದುರಾಳಿ ಲಾಯರ್ ಚಂದ್ರನ್ ರಾಥೋಡ್ ಅವರಿಗೆ ಏನಾದರೂ ಪ್ರಶ್ನೆ ಕೇಳೋದಿದೆಯಾ ಎಂದು ನ್ಯಾಯಾಧೀಶರು ಕೇಳಿದಾಗ, ನಥಿಂಗ್ ಯುವರ್ ಆನರ್, ಇನ್ಫ್ಯಾಕ್ಟ್ ನಾನು ಮಿಸ್ಟರ್ ಚಂದ್ರಕಾಂತ್ ಮಿತ್ರ ಅವರ ಲಾಯರ್ ಆಗಿ ಮುಂದುವರಿಯುತ್ತಿಲ್ಲ. ಐ ವಿಲ್ ವಿತ್ಡ್ರಾ ದಿಸ್ ಕೇಸ್ ಯುವರ್ ಆನರ್. ಇವರು ತಮ್ಮ ನಿಜವಾದ ಹೆಸರು, ಐಡೆಂಟಿಟಿ, ಇವರ ಅಪರಾಧಗಳನ್ನೆಲ್ಲ ಮುಚ್ಚಿಟ್ಟಿದ್ದು ಅಲ್ಲದೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಕಾಯಿಲೆ ಇದೆ ಎಂಬ ಸುಳ್ಳನ್ನು ಹೇಳಿ ನನ್ನ ದಾರಿಯನ್ನು ಸಹ ತಪ್ಪಿಸಲು ನೋಡಿರುವ ಈ ವ್ಯಕ್ತಿಯ ಪರವಾಗಿ ಮಾತನಾಡಲು ಏನೂ ಉಳಿದಿಲ್ಲ.
ನ್ಯಾಯಾಲಯದ ಸಮಯ ನನ್ನಿಂದ ವ್ಯರ್ಥವಾಗಿದ್ದಲ್ಲಿ ಕ್ಷಮೆ ಇರಲಿ ಎಂದು ಹೇಳಿ ನ್ಯಾಯಾಧೀಶರ ಮುಂದೆ ಕೈ ಮುಗಿದು ನಂತರ ಸಿಂಹನ ಕಡೆಗೆ ನೋಡಿ ಒಂದು ಸಣ್ಣ ಮುಗುಳ್ನಗೆ ಬೀರಿದರು. ರಾಥೋಡ್ ಅವರಿಗೆ ಕೇಸ್ ವಹಿಸಿದ್ದ ಸಿಂಹನೇ ಈಗ ಅವರು ಕೇಸ್ ಹಿಂಪಡೆಯುವಂತೆ ಮಾಡಿದ್ದಾನೆ ಅನ್ನೋದು ಮಿತ್ರನಿಗೆ ತಿಳಿದು ಬಂದಿತ್ತು. ಅಂದರೆ ಇವನು ನನಗೆ ಮೋಸ ಮಾಡ್ತಾ ಇದ್ದಾನ? ಹಾಗಾದರೆ ಇವನು ನನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳ? ಆತಂಕದಲ್ಲಿ ಅವನ ಹಣೆಯ ಮೇಲೆ ಮೂಡಿದ್ದ ಬೆವರನ್ನು ಗ್ಯಾಲರಿಯಲ್ಲಿ ಕುಳಿತಿದ್ದ ಓಜಸ್ ಕಂಡು ನಸುನಕ್ಕ. ಅವನ ಕೈ ಭದ್ರವಾಗಿ ಹಿಡಿದು ಕೂತಿದ್ದ ಆರುಷಿ ಸಹ ಅವನ ಆತಂಕದ ಮುಖ ಕಂಡು ವ್ಯಂಗ್ಯ ನಗು ಬೀರಿದ್ದಳು. ಆದರೆ ಆರುಷಿಯ ನಗು ಮುಖ ಕಂಡು ಸಹಿಸದಾಗಿ ಅಸಹನೆಯಲ್ಲಿ ಮುಷ್ಟಿ ಕಟ್ಟಿದ. ತಮ್ಮ ಕೇಸ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಲು ಪ್ರಾಸಿಕ್ಯೂಷನ್ ಅವರು ಸುಧಾ ಅವರನ್ನು ಕರೆದಾಗ ಅವಳು ಇಂತಹ ದುಷ್ಟನನ್ನು ಪ್ರೀತಿಸಿದ ತಪ್ಪಿಗೆ ತಾನೆಂಥ ಸ್ಥಿತಿಗೆ ಬಂದಿರುವೆ ಎಂದು ಇರುವ ಎಲ್ಲ ವಿಚಾರವನ್ನು ಹೇಳಿ ಕಣ್ಣೀರು ಹಾಕಿದಾಗ ನ್ಯಾಯಾಧೀಶರ ಕಣ್ಣಂಚಲ್ಲಿಯೂ ನೀರು ಜಾರಿತ್ತು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.